ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನು ಗುರು ಅದು ವೆಲ್ಕಮ್ಮು ಟೀಮ್ ಇಂಡಿಯಾಗೆ ಸಿಕ್ಕಿದ್ದು. ಈ ಹಿಂದೆ ಅರ್ಜೆಂಟೈನಾಗೆ ಈ ಥರ ವೆಲ್ಕಮ್ ಸಿಕ್ಕಿತ್ತು. ವರ್ಲ್ಡಲ್ಲಿ ದಿ ಬೆಸ್ಟ್ ವೆಲ್ಕಮ್ ಒಂದು ಟೀಮ್ಗೆ ಅಂತ ಕರೆಸ್ಕೊಂಡಿತ್ತು. ಅದನ್ನು ಬಿಟ್ಟರೆ ಇವಾಗ ಟೀಮ್ ಇಂಡಿಯಾಗೆ ಸಿಕ್ಕಿದ್ದು ಅದಕ್ಕಿಂತ ದೊಡ್ಡ ವೆಲ್ಕಮ್ಮು, ಗ್ರ್ಯಾಂಡ್ ವೆಲ್ಕಮ್ ಅಂತಲೇ ಹೇಳ್ಬೋದು. ಇದುವರೆಗೂ ಈ ಥರ ವೆಲ್ಕಮ್ ಪ್ರಪಂಚದಲ್ಲಿ ನಡೆದೇ ಇಲ್ಲ. ಯಾವ ಸಿನಿಮಾ ಸೆಲೆಬ್ರಿಟೀಸ್, ಯಾವುದೇ ರಾಜಕಾರಣಿ ವ್ಯಕ್ತಿ ಎಲ್ಲೂ ಇಷ್ಟೊಂದು ಜನ ಸೇರಿರೋದನ್ನ ನೋಡೇ ಇರಲಿಲ್ಲ. ಮುಂಬೈ ಫುಲ್ಲು ಬರೀ ನೀಲಿನೇ ಕಾಣ್ತಾ ಇತ್ತು. ಆ ರೇಂಜ್ಗೆ ಇಂಡಿಯನ್ ಟೀಮ್ಸ್ ಆಟಗಾರರನ್ನ ಮೆರವಣಿಗೆ ಮಾಡೋದಕ್ಕೆ ನೆರೆದಿದ್ರು ಜನ. ಇನ್ನು ಸ್ಟ್ರೈಟಾಗಿ ಡೆಲ್ಲಿಗೆ ಎಂಟರ್ ಆದಂಥ ಟೀಮ್ ಇಂಡಿಯಾ ಪ್ಲೇಯರ್ಸು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿ ಸ್ಟ್ರೈಟ್ ಅವೇ ಮಧ್ಯಾಹ್ನದ ಒಂದು ಈವೆಂಟ್ ನಡೀತು ರಾತ್ರಿವರೆಗೂ. ಎಂಥ ಗೂಸ್ ಬಂಪ್ಸ್ ಮೂಮೆಂಟ್ ಅಂದರೆ, ಅಯ್ಯೋ ನಾನು ಮುಂಬೈಗೆ ಹೋಗಬೇಕಿತ್ತು ಗುರು ಅಂತ ಅನ್ನಿಸ್ತಾ ಇತ್ತು ಪ್ರತಿಯೊಬ್ಬ ಇಂಡಿಯನ್ಗೂ ಕೂಡ. ಆ ರೇಂಜ್ಗೆ ನೆರೆದಿತ್ತು ಜನ ನಿನ್ನೆ ಟೀಮ್ ಇಂಡಿಯಾ ಆಟಗಾರರನ್ನ ನೋಡೋಕ್ಕೆ, ಅವರು ತಂದಿರೋವಂಥ ಟ್ರೋಫಿನ ಮೆರವಣಿಗೆ ಮಾಡೋದಕ್ಕೆ. ಇಡೀ ಮುಂಬೈ ಇಂಡಿಯಾ ಅಂತ ಸೌಂಡ್ ಬಿಟ್ಟು ಬೇರೆ ಏನೂ ಕೇಳಿಸ್ತಾ ಇರಲಿಲ್ಲ. ಮೈ ನವಿರೇಳಿಸೋ ಮೂಮೆಂಟ್ಗಳು ಒಂದು ಕಡೆ, ಆದರೆ ಎಮೋಷನಲ್ ಮೂಮೆಂಟ್ಗಳು ಒಂದು ಕಡೆ. ಆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಿದ್ರು ಗುರು. ವಾಟ್ ಎ ಮೆಮೊರೇಬಲ್ ಮೂಮೆಂಟ್. ಇದನ್ನು ನಾನು ಸಾಯೋವರೆಗೂ ಮರೆಯಲ್ಲ. ಮೆರವಣಿಗೆಯಲ್ಲಿ ಹೋಗ್ತಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮನ ಕರೆದು ಇಬ್ಬರು ಸೇರಿ ಟ್ರೋಫಿನ ಎತ್ತುತ್ತಾರೆ. ಅವಾಗೊಂದು ಸೌಂಡು ಬರುತ್ತೆ, ಯಾವ ರೇಂಜಿಗೆ ಬರುತ್ತೆ ಅಲ್ಲಿ ವಾಯ್ಸ್ ಅಂದರೆ, ಇಲ್ಲೇ ನಮಗೆ ಫೋನಲ್ಲೇ ಆ ವಾಯ್ಸ್ನ ಕೇಳೋಕ್ಕಾಗ್ತಾ ಇರಲಿಲ್ಲ, ಆ ರೇಂಜ್ಗೆ ಬರ್ತಾಯಿತ್ತು. ಇನ್ನು ಲೈವಲ್ಲಿ ಅದರ ಎಫೆಕ್ಟ್ ಯಾವ ಥರ ಇದ್ದಿರ್ಬೋದು. ಮತ್ತು ಇದು ಬೇಕಾಗಿದ್ದೆ ಅಲ್ವಾ. ಆಮೇಲೆ ಸ್ಟೇಡಿಯಂನಲ್ಲಿ ಒಂದು ಗ್ರ್ಯಾಂಡ್ ವೆಲ್ಕಮ್ ಇರುತ್ತೆ. ಎಲ್ಲ ಪ್ಲೇಯರ್ಸು ಸ್ಟೇಡಿಯಂ ಸುತ್ತಿರ್ತಾರೆ. ಯಾವ ಸ್ಟೇಡಿಯಂನಲ್ಲಿ ಹಾರ್ದಿಕ್ ಪಾಂಡ್ಯಗೆ ಬೈತಾ ಇದ್ರು ಜನ, ನಿನ್ನೆ ಅದೇ ಸ್ಟೇಡಿಯಂನಲ್ಲಿ ಹಾರ್ದಿಕ್ ಪಾಂಡ್ಯ ಅಂತ ಕೂಗಾಡ್ತಾ ಇದ್ರು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರಾಹುಲ್ ದ್ರಾವಿಡ್ 3 ಜನ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ನಿನ್ನೆ. ಅನ್ಬಿಲೀವೇಬಲ್. ಒಬ್ರಿಗಿಂತ ಒಬ್ಬರು ರೆಸ್ಪೆಕ್ಟ್ ಮಾಡ್ಕೊಂಡು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ವಿರಾಟ್ ಕೊಹ್ಲಿ, ಬೂಮ್ರಾಗೆ ಎಂಥ ಕ್ರೆಡಿಟು. ಇಡೀ ಸ್ಟೇಡಿಯಂ ಫುಲ್ಲು ವಿರಾಟ್ ಕೊಹ್ಲಿ ಅಂತ ಕೂಗ್ತಾ ಇತ್ತು. ವಿರಾಟ್ ಕೊಹ್ಲಿ ಆ ಕೂಗನ್ನೆಲ್ಲನೂ ಬೂಮ್ರಾ ಕಡೆ ತಿರುಗಿಸಿ ಬೂಮ್ರಾ ಅಂತ ಕರೆಯೋ ಥರ ಮಾಡಿಬಿಟ್ರು. ಇನ್ನು ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯಗೆ ಕೊಟ್ಟಂಥ ಕ್ರೆಡಿಟ್ಸು, ರಾಹುಲ್ ದ್ರಾವಿಡ್ ಟೀಮ್ಗೆ ಕೊಟ್ಟಂಥ ಕ್ರೆಡಿಟ್ಸು ಯಾವ ಥರ ಇತ್ತು. ಇಷ್ಟರ ಮಧ್ಯೆ ಒಂದು ಫನಿ ಇನ್ಸಿಡೆಂಟ್ ಬೇರೆ. ಯಾರೋ ಪುಣ್ಯಾತ್ಮ ಟೀ ಶರ್ಟ್ನ ಎತ್ತಿ ತಿರುಗಾಡಿಸ್ತಿರ್ಬೇಕಾದ್ರೆ ಅದು ಬಂದು ಹಾರ್ದಿಕ್ ಪಾಂಡ್ಯ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ. ಸಿಕ್ಕಾಕೊಳ್ತು ಅನ್ನೋದಕ್ಕಿಂತ ಅಲ್ಲಿ ಬರ್ತಿದ್ದಂಥ ಶರ್ಟ್ನ ಹಾರ್ದಿಕ್ ಪಾಂಡ್ಯ ಕ್ಯಾಚ್ ರೀತಿ ಹಿಡಿದು ಹಂಗೆ ಕೆಳಗೆ ಬಿಸಾಕ್ಬಿಟ್ರು. ಹಿಂದಗಡೆ ಬೂಮ್ರಾ ರಿಯಾಕ್ಷನ್ ನೋಡಬೇಕಾಗಿತ್ತು. ಬಿದ್ದು ನಗ್ತಾಯಿದ್ರು ಜಸ್ಪ್ರೀತ್ ಬೂಮ್ರಾ. ಎಂಥ ಮೂಮೆಂಟಪ್ಪ. ಪ್ರತಿ ಭಾರತೀಯನಿಗೂ ಕ್ರಿಕೆಟ್ನ ಎಷ್ಟು ಪ್ರೀತಿಸ್ತಾರೆ ಭಾರತದಲ್ಲಿ ಜನ ಅನ್ನೋದಕ್ಕೆ ಇದೊಂದೇ ಬೆಸ್ಟ್ ಎಕ್ಸಾಂಪಲ್. ಕ್ರಿಕೆಟ್ ಅನ್ನೋದು ಬರೀ ಒಂದು ಆಟ ಅಲ್ಲ, ಅದೊಂದು ಎಮೋಷನ್, ಅದೊಂದು ಭಾವನೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಎಲ್ಲಿ ಸಿಗುತ್ತೆ. ಈ ಸೆಲೆಬ್ರೇಷನ್ ಇಲ್ಲಿಗೆ ಎಂಡಾಗಿ ಮತ್ತೆ ಸುಮಾರು ವರ್ಷ ಗ್ಯಾಪ್ ಆಗದೇ ಇರೋ ಥರ ಆಗಲಿ ಅಂತ ಕೇಳ್ಕೊಳ್ಳೋಣ ದೇವರಲ್ಲಿ. ಸ್ವಲ್ಪ ದಿನದಲ್ಲೇ WTC ಬರುತ್ತೆ, ಅಲ್ಲೂ ಮತ್ತೆ ಇದೇ ಥರ ಗೆಲುವು ಸಿಗಲಿ. ಅದಾದಮೇಲೆ ಮತ್ತೆ T20 ವರ್ಲ್ಡ್ ಕಪ್ ಬರುತ್ತೆ, ಮತ್ತೆ ODI ವರ್ಲ್ಡ್ ಕಪ್ ಬರುತ್ತೆ. ಈ ವಿನ್ನಿಂಗ್